ನಮಸ್ಕಾರ, ನಾನು ಚೈತ್ರ ಯೋಗೇಶ್. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತಾ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ಪ್ರೀತಿಸುವೆಂದು ಕಥೆಯ ಇವತ್ತಿನ ಈ ಸಂಚಿಕೆಯಲ್ಲಿ ದೇವರ ಸನ್ನಿಧಾನದಲ್ಲಿ ತಾಯಿ ಪಾರ್ವತಿಯ ಎದುರು ನಿಂತ ಮೈಥಿಲಿ ಮತ್ತು ವಿನುತಾ ಇಬ್ಬರ ಮನಸ್ಸಿನಲ್ಲಿ ಈಗ ತಾಯಿಯ ಮೇಲಿನ ಭಕ್ತಿಯನ್ನು ಹೊರತುಪಡಿಸಿ ಬೇರಾವ ಚಿಂತೆ ಯೋಚನೆಯೂ ಇರಲಿಲ್ಲ. ತಾಯಿಯ ಎದುರು ಭಕ್ತಿಯಿಂದ ಕಣ್ಮುಚ್ಚಿ ಕೈ ಮುಗಿದು ನಮಸ್ಕರಿಸಿ ನಿಂತ ಮೈಥಿಲಿ, ಅಮ್ಮ, ಅಗ್ನಿಯವರಿಗೆ ಇನ್ನು ಮುಂದೆ ಕೂಡ ನೀನೇ ಅವರ ಕಾವಲಾಗಿ ನಿಂತು ಅವರ ಜೀವ ರಕ್ಷಣೆ ಮಾಡಬೇಕು. ಅವರು ಯಾವಾಗಲೂ ಚೆನ್ನಾಗಿರಬೇಕು. ಅವರಿಗೆ ಇನ್ನು ಮುಂದೆ ಯಾವುದೇ ರೀತಿ ಅಪಾಯ ಅನಾಹುತ ಆಗದೇ ಇರೋ ಥರ ಕಾಪಾಡಿ ಅವರಿಗೆ ರಕ್ಷಣೆಯನ್ನು ನೀಡು. ಹಾಗೆ ಇವತ್ತು ನನ್ನ ಗೆಳತಿಯ ಹುಟ್ಟುಹಬ್ಬ, ಅವಳಿಗೆ ಜೀವನದಲ್ಲಿ ಯಾವತ್ತೂ ಒಳ್ಳೆಯದನ್ನೇ ಮಾಡಮ್ಮ ಎಂದು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡಿದ್ದಳು ಮೈಥಿಲಿ. ಅಭಿರಾಮ್ ಜೊತೆಗಾದ ಜಗಳವನ್ನು ಮರೆತು ಶಾಂತವಾಗಿದ್ದ ವಿನುತಾ ಕೂಡ ಭಕ್ತಿಯಿಂದ ಕೈ ಮುಗಿದು, ಅಮ್ಮ, ನಮ್ಮ ಮೈಥಿಲಿ ಪಾಪದ ಹುಡುಗಿ, ಸುಳ್ಳು ಕಪಟ ಮೋಸ ಅರಿಯದ ಜೀವ. ಅದು ತನಗೆ ಕೇಡು ಬಯಸದವರೆಗೂ ಒಳ್ಳೆಯದನ್ನೇ ಬಯಸೋ ಜೀವ. ಇಷ್ಟು ದಿನವಂತೂ ಅವಳು ಕಷ್ಟಗಳನ್ನು ನೋಡಿ ಕಣ್ಣೀರು ಹಾಕಿದ್ದು ಸಾಕು. ಇನ್ನು ಮುಂದಾದರೂ ಅವಳ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರೋ ಹಾಗೆ ನೋಡ್ಕೊ. ಅವಳು ಏನೇ ಕೇಳಿದ್ರೂ ಅದನ್ನು ಈಡೇರಿಸು ತಾಯಿ ಎಂದು ವಿನುತಾ ಕೂಡ ತನ್ನ ಬಗ್ಗೆ ಕೇಳಿಕೊಳ್ಳದೆ ತನ್ನ ಗೆಳತಿಯ ಸಲುವಾಗಿ ಪ್ರಾರ್ಥನೆ ಮಾಡಿದ್ದಳು. ಗೆಳತಿಯರಿಬ್ಬರು ತಮಗಾಗಿ ದೇವಿಯ ಬಳಿ ಏನನ್ನೂ ಕೇಳಿಕೊಳ್ಳದೆ ನಿಸ್ವಾರ್ಥ ಮನೋಭಾವದಿಂದ ಮತ್ತೊಬ್ಬರ ಸಲುವಾಗಿ ಬೇಡಿಕೊಂಡಿದ್ದನ್ನು ತಾಯಿ ಹೇಗೆ ತಾನೇ ಇಲ್ಲ ಅನ್ನೋದಕ್ಕೆ ಸಾಧ್ಯ? ಗರ್ಭಗುಡಿಯಲ್ಲಿ ಕುಳಿತಿದ್ದ ಪಾರ್ವತಿ ದೇವಿಯು ಇವರಿಬ್ಬರ ನಿಸ್ವಾರ್ಥ ಭಕ್ತಿ ಹಾಗೂ ಬೇಡಿಕೆಯನ್ನು ಕೇಳಿ ಬಲಗಡೆಯಿಂದ ಅಸ್ತು ಎನ್ನುವಂತೆ ಹೂವಿನ ಪ್ರಸಾದವನ್ನು ಕರುಣಿಸಿದ್ದಳು. ಇನ್ನು ಇತ್ತ ಮನೆ ತಲುಪಿದ ನಂತರ ಅಗ್ನಿ ತಿಂಡಿ ತಿಂದು ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನು ತೆಗೆದುಕೊಂಡು ಕುಳಿತಿದ್ದ. ಅವನ ತಲೆಯಲ್ಲಿ ಈಗ ಓಡುತ್ತಿದ್ದದ್ದು ಒಂದೇ ವಿಚಾರ, ಅಭಿ ಮತ್ತು ವಿನುತಾ ನಡುವೆ ಏನೋ ಆಗಿದೆ. ಆ ಏನು ಅನ್ನೋದನ್ನು ಹೇಗೆ ತಿಳಿದುಕೊಳ್ಳೋದನ್ನು ಕಾತುರ ಬೇರೆ ಅವನಿಗೀಗ. ಅಭಿರಾಮ್ಗೆ ತನ್ನ ರೂಮಿಗೆ ಬರೋದಕ್ಕೆ ಹೇಳಿದ್ದ ಅಗ್ನಿ. ಅವನಿಂದಲೇ ಒಮ್ಮೆ ಕೇಳಿ ವಿಷಯ ಏನು ಅಂತ ಅರಿತುಕೊಳ್ಳೋಣ ಎಂದು. ಆದರೆ ಅಭಿರಾಮ್ ಆ ವಿಷಯದ ಬಗ್ಗೆ ಹೆಚ್ಚಾಗಿ ಏನು ಮಾತನಾಡದೆ ಸುಮ್ಮನೆ ಇದ್ದು ಬಿಟ್ಟಿದ್ದ. ಅಭಿ ತನಗೆ ಮತ್ತೆ ಅದೇ ವಿಷಯ ಮಾತನಾಡಲು ಇಷ್ಟ ಇಲ್ಲ ಎಂಬಂತೆ, ನನಗೆ ಆಫೀಸಿಗೆ ತಡ ಆಗ್ತಾ ಇದೆ ಅಗ್ರಜ, ಸಂಜೆ ಬಂದ ಮೇಲೆ ಮಾತಾಡೋಣ ಅಷ್ಟನ್ನು ಮಾತ್ರವೇ ಹೇಳಿ ಹೊರಗೆ ನಡೆದು ಬಿಟ್ಟಿದ್ದ. ತನ್ನ ತಮ್ಮನ ಈ ವರ್ತನೆ ಅಗ್ನಿಯ ಅನುಮಾನವನ್ನು ಇನ್ನಷ್ಟು ಬಲಗೊಳಿಸಿತ್ತು. ಅಲ್ಲಿ ಅವರಿಬ್ಬರ ನಡುವೆ ಏನಾಯಿತು ಅಂತ ತಿಳಿದಿರೋದು ಮೈಥಿಲಿಗೆ ಮಾತ್ರವೇ. ಅವರನ್ನೇ ಕೇಳಿದರೆ ಸತ್ಯ ಏನು ಅಂತ ತಿಳಿಯುತ್ತೆ. ಆದರೆ ಹೇಗೆ ಅವರನ್ನು ಕೇಳೋದು? ನಾನು ಇವತ್ತು ಕಾಲೇಜಿಗಂತೂ ಹೋಗೋಕ್ಕೆ ಆಗಲ್ಲ. ಅವರ ಫೋನ್ ನಂಬರ್ ಇದ್ದಿದ್ದರೆ ಕೇಳಿ ತಿಳಿದುಕೊಳ್ಳಬಹುದಿತ್ತು. ಅದೂ ಇಲ್ವಲ್ಲ ನನ್ನ ಹತ್ರ. ಈಗೇನು ಮಾಡಲಿ ಎಂದು ಒಂದಷ್ಟು ಹೊತ್ತು ಯೋಚಿಸುತ್ತಾ ಕುಳಿತಿದ್ದ ಅಗ್ನಿ. ಹಾಗೆ ಸಮಯ ಸಾಗುತ್ತಿದ್ದಂತೆ ಯೋಚಿಸಿದಾಗ ಅವನಿಗೆ ತಕ್ಷಣ ಒಂದು ಉಪಾಯ ಹೊಳೆದಿತ್ತು. ಅಗ್ನಿ ತನ್ನ ಯೋಚನೆಯ ಪ್ರಕಾರ ಕಾಲೇಜಿಗೆ ಫೋನ್ ಮಾಡಿ ಮೈಥಿಲಿಯ ನಂಬರನ್ನು ಪಡೆದುಕೊಂಡ. ಅವಳು ಅದೇ ಕಾಲೇಜಿನಲ್ಲಿ ಸಂಜೆ ಸಂಗೀತ ಶಿಕ್ಷಕಿಯಾಗಿ ಕೂಡ ಕೆಲಸ ಮಾಡ್ತಾ ಇರೋದರಿಂದ ಅವಳ ಫೋನ್ ನಂಬರ್ ಪ್ಯೂನ್ ಸಹಾಯದಿಂದ ಸುಲಭಕ್ಕೆ ಸಿಕ್ಕಿಬಿಟ್ಟಿತ್ತು ಅವನಿಗೆ. ಮೈಥಿಲಿಯ ಫೋನ್ ನಂಬರ್ ಸಿಕ್ಕಿದ್ದೇ ಅಗ್ನಿಗೆ ಈಗ ಅರ್ಧ ಸಮಸ್ಯೆ ಬಗೆಹರಿದ ಹಾಗೆ ಅನಿಸ್ಬಿಟ್ಟಿತ್ತು. ಅವಳ ಫೋನ್ ನಂಬರ್ ಸಿಗ್ತಿದ್ದ ಹಾಗೆ ಈಗಲೇ ಅವರಿಗೆ ಕಾಲ್ ಮಾಡಿ ವಿಚಾರಿಸ್ಲಾ? ಅಯ್ಯೋ ಬೇಡ ಬೇಡ, ನಾನು ಇದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿದರೆ ಅನ್ನೋನ್ ನಂಬರ್ ಅಂತ ರಿಸೀವ್ ಮಾಡದೇ ಇದ್ದರೆ, ಅಥವಾ ಅವರಿನ್ನೂ ಮನೆಯಲ್ಲೇ ಇದ್ದರೆ, ಪಾಪ ಸುಮ್ಮನೆ ನನ್ನಿಂದ ಅವರಿಗೆ ತೊಂದರೆ ಆಗೋದು ಬೇಡ. ಹಾಗಂತ ನಾನು ಸುಮ್ಮನೆ ಇದ್ದರೆ ವಿಷಯ ತಿಳಿದು ಲೇಟಾಗಿ ಅಭಿ ನೋವು ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದಷ್ಟು ಬೇಗ ಸಮಸ್ಯೆ ಏನು ಅಂತ ಮೈಥಿಲಿಯ ಬಳಿಯಿಂದ ತಿಳಿದುಕೊಂಡು ಅಭಿ ಮತ್ತು ವಿನುತಾ ವಿಷಯವನ್ನು ಅವರಿಗೂ ಹೇಳಿ ಇಬ್ಬರನ್ನು ಒಂದು ಮಾಡಬೇಕು. ಅಗ್ನಿ ತನ್ನಲ್ಲೇ ಹೇಳಿಕೊಂಡು ಮೈಥಿಲಿಯ ನಂಬರನ್ನು ತೆಗೆದು ಸೇವ್ ಮಾಡಿಕೊಂಡು, ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡಬೇಕು, ನಾನು ಫ್ರೀ ಇದ್ದಾಗ ಹೇಳಿ ಕಾಲ್ ಮಾಡ್ತೀನಿ, ಇಷ್ಟನ್ನು ಮಾತ್ರವೇ ಟೈಪ್ ಮಾಡಿ ಅವಳಿಗೆ ಮೆಸೇಜ್ ಕಳುಹಿಸಿದ್ದ ಅಗ್ನಿ. ಇನ್ನು ಇತ್ತ ದೇವಸ್ಥಾನದಲ್ಲಿ ಗೆಳತಿಯರಿಬ್ಬರು ಪೂಜೆಯನ್ನು ಮುಗಿಸಿ ಆಗ ತಾನೇ ಹೊರಗೆ ಬರ್ತಾ ಇದ್ರು. ಇಷ್ಟು ಹೊತ್ತು ಅಭಿರಾಮ್ ಮೇಲಿನ ಕೋಪವನ್ನು ಮರೆತಿದ್ದ ವಿನುತಾಗೆ ಈಗ ಮತ್ತೆ ಆ ಕೋಪ ನೆನಪಾಗ್ಬಿಟ್ಟಿತ್ತು. ಕೊಬ್ಬು ಕಣ ಆ ಡಬ್ಬ ನನ್ನ ಮಗನಿಗೆ, ಬಿಳಿಗೋರಿಲ್ಲ, ಎಷ್ಟು ಧೈರ್ಯ ಇದ್ದರೆ ಈ ಸಿಂಗಲ್ ಸಿಂಹಿಣಿಗೆ ಕುಂಬಳಕಾಯಿ ಅಂತಾನೆ ಅವನು. ನನಗೆ ಬರ್ತಾ ಇರೋ ಕೋಪಕ್ಕೆ ಅವನನ್ನು ಏನೋ ಪಾಪ ಅವನ ಮನೆಯವರೆಲ್ಲ ಇದ್ದರು ಅಂತ ಆಗ ಸುಮ್ಮನೆ ಬಿಟ್ಟಿದ್ದೆ. ಇಲ್ಲ ಅಂದಿದ್ರೆ ಅವನಿಗೆ ಒಂದು ಗತಿ ಕಾಣಿಸ್ತಾ ಇದ್ದೆ ಇವತ್ತು. ಒಂದೇ ಸಮನೆ ವಿನುತಾ ವಟವಟ ಎನ್ನುತ್ತಾ ಇದ್ದವಳು ತನ್ನ ಮಾತುಗಳನ್ನು ನಿಲ್ಲಿಸಿಬಿಟ್ಟಳು. ಅವಳ ಮಾತಿನ ಜೊತೆಗೆ ಅವಳ ಕಾಲುಗಳು ಕೂಡ ಮುಷ್ಕರ ಹೂಡಿದಂತೆ ನಿಂತು ಬಿಟ್ಟಿದ್ವು. ಒಂದೆರಡು ಹೆಜ್ಜೆ ಮುಂದೆ ಇದ್ದ ಮೈಥಿಲಿ ವಿನುತಾ ಮಾತುಗಳು ಕೇಳಿಸದೇ ಇದ್ದಾಗ ಹಾಗೂ ಗೆಳತಿ ಪಕ್ಕದಲ್ಲೇ ಇಲ್ಲದಿರುವುದನ್ನು ಕಂಡು ಹಿಂದೆ ತಿರುಗಿ ನೋಡಿದಾಗ ಒಳ್ಳೆ ಕರೆಂಟ್ ಶಾಕ್ ಹೊಡೆದವರಂತೆ ನಿಂತು ಬಿಟ್ಟಿದ್ಲು ವಿನುತಾ. ತನ್ನ ಗೆಳತಿ ಹಾಗೆ ನಿಂತಿದ್ದು ನೋಡಿ ಮೈಥಿಲಿಗೆ ಆಶ್ಚರ್ಯವಾಯಿತು. ಅವಳ ಬಳಿ ಬಂದು ಭುಜಕ್ಕೆ ತಟ್ಟುತ್ತಾ,
ಯಾಕೆ ವೀನು, ಏನಾಯಿತು ನಿನಗೆ? ಇಷ್ಟೊತ್ತು ಒಂದೇ ಸಮ ವಟ ಅಂತಿದ್ದೆ, ಈಗೇನಾಯಿತು ಇಲ್ಲೇ ನಿಂತಿದ್ದೀಯಾ? ಬಾಯಿ ನೋವಿನ ಜೊತೆಗೆ ಕಾಲು ನೋವು ಕೂಡ ಬಂತ ಹೇಗೆ ಎಂದು ಗೆಳತಿಯನ್ನು ರೇಗಿಸಿದ್ದಳು ಮೈಥಿಲಿ. ವಿನುತಾ ಸಣ್ಣ ಮುಖ ಮಾಡಿಕೊಂಡು, ಮೈಥಿಲಿ ನಾನು ಇಷ್ಟೊತ್ತು ಏನು ಹೇಳಿದೆ? ಪೆದ್ದಾಗಿ ಕೇಳಿದ್ದಳು. ವಿನುತಾ ಮಾತೆಗೆ ಮೈಥಿಲಿ ಕಣ್ಣುಗಳನ್ನು ಸ್ವಲ್ಪ ಹಿಗ್ಗಿಸಿ, ಅಯ್ಯೋ ಕೃಷ್ಣ, ನೀನೇ ತಾನೇ ಇಷ್ಟೊತ್ತು ವಟ ಅಂತಿದ್ದದ್ದು. ಈಗ ಹೇಳಿದ್ದು ಈಗ ನಿನಗೆ ಜ್ಞಾಪಕ ಇಲ್ಲ ಅಂದರೆ ಹೇಗೆ? ಇನ್ನೇನು ಹೇಳ್ತಾ ಇದ್ದೆ ಆಗಿಂದ ನೀನು? ಪಾಪ ಆ ಅಭಿಗೆ ಬೈಯೋದು ಬಿಟ್ಟು ನಿನ್ನ ಬಾಯಲ್ಲಿ ಬೇರೆ ಏನು ಪದವನ್ನೇ ಕೇಳಲಿಲ್ಲ ನಾನು, ಮೈಥಿಲಿ ನಗುತ್ತಲೇ ಹೇಳಿದ್ಲು. ವಿನುತಾ ಅವಳ ಮಾತಿಗೆ ಸಣ್ಣ ಮುಖ ಮಾಡಿಕೊಂಡು, ಲೇ ಹೀಗೆಲ್ಲ ಹೇಳ್ಬೇಡ ಕಣೆ, ನಂಗೆ ಭಯ ಆಗುತ್ತೆ. ಆಗಲೇ ನಾನು ಅವನ ಜೊತೆ ಅದೇ ಆ ಬೆಳಿಗೋರಿಲ್ಲ ಜೊತೆ ಮಾತಾಡುವಾಗ ಅವನ ಮನೆಯವರು ಕೂಡ ಎಲ್ಲರೂ ಅಲ್ಲೇ ಇದ್ದರು ಅಲ್ವಾ? ನಾನು ಅವರೆಲ್ಲರ ಎದುರಿಗೆ ಆ ಬೆಳಿಗೋರಿಲ್ಲಂಗೆ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟೆ ಅಲ್ವೇನೆ. ಅದರಲ್ಲೂ ಆ ಫೈರ್ಮ್ಯಾನ್ ಅಗ್ನಿ ಸರ್ ಅವರು ಕೂಡ ಇದ್ದರು. ಅವ್ರ ಎದುರಿಗೆ ಅವ್ರ ತಮ್ಮನ್ನ ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಟೆ ನಾನು. ಅವರೆಲ್ಲ ನನ್ನ ಬಗ್ಗೆ ಏನು ಅಂದ್ಕೊಂಡಿರಲ್ಲ. ನನ್ನ ಮಾತು ಅವರಿಗೆಲ್ಲ ಅಷ್ಟು ದೂರದವರೆಗೂ ಕೇಳಿಸಿರುತ್ತೆ. ಪಕ್ಕ ಎಲ್ಲರೂ ನನ್ನನ್ನು ಬಜಾರಿ ಬಾಯಿ ಬಡ್ಕೆ ಅಂತ ಅಂದ್ಕೊಂಡಿರ್ತಾರೆ, ವಿನುತಾ ಅಳುಮುಖ ಮಾಡಿಕೊಂಡು ಹೇಳಿದ್ದಳು. ವಿನುತಾ ಅಭಿಗೆ ಆಗಲೇ ಹಾಗೆಲ್ಲ ಬೈದಿದ್ದು ಮೈಥಿಲಿಗೆ ಇಷ್ಟವಾಗಿರಲಿಲ್ಲ. ಅವನನ್ನು ಪೊರ್ಕಿ ಅಂತ ಬೈಯೋವಷ್ಟು ಅಭಿ ವಿನುತಾ ಜೊತೆಗೆ ಅಥವಾ ಮೈಥಿಲಿ ಜೊತೆಗಾಗಲಿ ನಡೆದುಕೊಂಡಿರಲಿಲ್ಲ. ಹಾಗಾಗಿ ಈಗ ಸಣ್ಣ ಕೋಪದಲ್ಲಿ, ಓಹ್ ಮೇಡಮ್ ಅವರಿಗೆ ಆಗಲೇ ನಿಮ್ಮನ್ನು ಬಿಟ್ಟು ಉಳಿದ ಜನರು ಇದ್ದರು ಅಂತ ಈಗ ಜ್ಞಾಪಕ ಬಂತೇನೋ? ಹೇಳಿದೆ ತಾನೇ ಬೇಡ ಸುಮ್ಮನೆ ಇರೋ ಅಂತ, ಕೇಳಿದ್ಯಾ ನನ್ನ ಮಾತನ್ನು? ಸಾಲದಕ್ಕೆ ಆಮೇಲೆ ಅಭಿ ಸಾರಿ ಕೇಳೋಕ್ಕೆ ಅಂತ ಬಂದಾಗ ಕೂಡ ಅವನಿಗೆ ಆ ರೀತಿಯೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಕಳಿಸ್ಬಿಟ್ಟೆ ಅವನನ್ನು. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ ಗೊತ್ತಾ ಅಭಿ? ಹೇಳೋದೆಲ್ಲ ಹೇಳಿ ಈಗ ನಿನ್ನನ್ನು ನೀನೇ ಸಿಂಗಲ್ ಸಿಂಹಿಣಿ ಅದು ಇದು ಅಂತ ಬಿಲ್ಡಪ್ ಬೇರೆ ಕೊಟ್ಕೊಳ್ತಾ ಇದೀಯಾ? ವಿನು, ಈ ರೀತಿ ಅತಿಯಾದ ಸಿಟ್ಟು ಒಳ್ಳೇದಲ್ಲ ಅಂತ ಎಷ್ಟು ಸಲ ಹೇಳಿಲ್ಲ ನಿನಗೆ ನಾನು? ಆದರೆ ನನ್ನ ಮಾತನ್ನು ಎಲ್ಲಿ ಕೇಳ್ತೀಯ ನೀನು? ಗೆಳತಿಗೆ ಸಮಾಧಾನ ಮಾಡಿ ಹೇಳುತ್ತಾ ಇದ್ದರೂ ಮೈಥಿಲಿಗೂ ಕೋಪ ಬಂದಿತ್ತು. ಮೈಥಿಲಿ ಹೇಳಿದಾಗಲೇ ವಿನುತಾಗೆ ತಾನು ಅಭಿಗೆ ಏನೆಲ್ಲ ಮಾತುಗಳನ್ನು ಹೇಳಿದೆ ಎಂಬುದು ಕಣ್ಣ ಮುಂದೆ ಒಂದು ಕ್ಷಣ ಸಿನಿಮಾ ರೀಲ್ ರೀತಿ ಹಾದು ಹೋಗಿತ್ತು. ಸಣ್ಣ ಪಾಪ ಪ್ರಜ್ಞೆ ಅವಳನ್ನು ಕಾಡತೊಡಗಿತ್ತು. ಮೈಥಿಲಿ, ಬೈಬೇಡ ಕಣೆ ಪಾಪ, ನಾನು ಏನೋ ತಿಳಿದೇ ಆಗೋಯ್ತು. ಆ ಬೆಳಿಗೋರಿಲ್ಲ ಕಾಲೇಜಿಗೆ ಬಂದಾಗ ನಾನೇ ಅವನ ಹತ್ರ ಹೋಗಿ ಸಾರಿ ಕೇಳ್ತೀನಿ ಬಿಡು, ಮೂತಿ ಉಬ್ಬಿಸಿಕೊಂಡು ಒಂದೇ ಕಣ್ಣಲ್ಲಿ ಅಳುವ ರೀತಿ ನಾಟಕ ಮಾಡುತ್ತಾ ಮುದ್ದಾಗಿ ಹೇಳಿದ್ಲು ವಿನುತಾ. ತನ್ನ ಗೆಳತಿಯ ಮೇಲೆ ಮೈಥಿಲಿಗೆ ಹೆಚ್ಚು ಹೊತ್ತು ಕೋಪ ಇರೋದಿಲ್ಲ. ಹಾಗಾಗಿ ನಕ್ಕು ಅವಳ ಕೆನ್ನೆ ಹಿಂಡಿ, ಸರಿ ಬಾ ಬೇಗ ಮನೆಗೆ ಹೋಗೋಣ. ಹೀಗೆ ಇಲ್ಲೇ ಮಾತಾಡ್ತಾ ಇದ್ದರೆ ನಾವು ಇಲ್ಲೇ ಇದ್ಬಿಡ್ತೀವಿ. ಕಾಲೇಜಿಗೆ ಬೇರೆ ಹೋಗಬೇಕು. ಹುಟ್ಟುಹಬ್ಬದ ದಿನ ಇಷ್ಟೆಲ್ಲ ಸೀನ್ ಬೇಡ, ಈಗ ಆಗಿದ್ದೇ ಸಾಕು. ಇನ್ನು ನಮ್ಮ ಮನೆಯ ಶ್ರೀ ಭಾರ್ಗವ ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೋ ಏನೋ ಇವತ್ತು, ಮೈಥಿಲಿ ಸಣ್ಣದಾಗಿ ನಗುತ್ತಾ ತಮ್ಮನನ್ನು ನೆನೆದು ಹೇಳಿದ್ದಳು. ಹಾಗೆ ವಿನುತಾ ಕೈ ಹಿಡಿದುಕೊಂಡೇ ಮನೆ ಕಡೆ ಹೊರಟಿದ್ದಳು. ಹಾಗೆ ಹೊರಟವರಿಗೆ 1-2 ಅಡಿ ದೂರದಲ್ಲಿ ಯಾರೋ ಒಬ್ಬರು ವಯಸ್ಸಾದ ವ್ಯಕ್ತಿ ಬಿದ್ದು ಒದ್ದಾಡುತ್ತಿದ್ದ ದೃಶ್ಯ ಇವರ ಕಣ್ಣಿಗೆ ಬಿದ್ದಿತ್ತು. ಕೂಡಲೇ ಆ ಕಡೆ ಓಡಿದರು ಇಬ್ಬರು. ಸುಮಾರು 60 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ಸುಸ್ತಾಗಿ ನಡೆಯೋಕೆ ಆಗದೆ ಕೆಳಗೆ ಉರುಳಿ ಬಿದ್ದು ಬಿಟ್ಟಿದ್ರು. ಅವರು ಬಿದ್ದಿದ್ದನ್ನು ನೋಡಿ ಈ ಗೆಳತಿಯರಿಬ್ಬರಿಗೂ ಆಘಾತವಾಗಿತ್ತು ಸಣ್ಣದಾಗಿ. ಮೈಥಿಲಿ ಕೂಡಲೇ ನೆಲಕ್ಕೆ ಕುಳಿತು ಅವರ ತಲೆಯನ್ನು ಎತ್ತಿ ತನ್ನ ಮಡಿಲಲ್ಲಿ ಇರಿಸಿಕೊಂಡು, ವಿನು ಅರ್ಚಕರ ಹತ್ರ ಕೇಳಿ ಸ್ವಲ್ಪ ನೀರು ತಗೊಂಡು ಬಾ ಎಂದು ಹೇಳಿ ಅವರನ್ನು ಎಚ್ಚರಿಸುವ ಸಲುವಾಗಿ ಗಾಳಿ ಬೀಸುತ್ತಾ ಉಳಿದಳು. ಯಾರವರು? ಮುಂದಿನ ಸಂಚಿಕೆ ಸಣ್ಣ ಝಲಕ್. ಅಗ್ನಿ ತಾನು ಮೈಥಿಲಿಗೆ ಮೆಸೇಜ್ ಮಾಡಿ ಅರ್ಧ ಗಂಟೆ ಕಳೆದರೂ ಕೂಡ ಅವಳಿಂದ ಯಾವುದೇ ರಿಪ್ಲೈ ಬರೋದೇ ಇರೋದನ್ನು ನೋಡಿ, ಇವರೇನು ಇನ್ನೂ ನನ್ನ ಮೆಸೇಜ್ ನೋಡಿಯೇ ಇಲ್ಲ ಅಲ್ಲ, ಏನಾದರೂ ಅರ್ಜೆಂಟ್ ಇರುತ್ತೆ ಅಂತ ಅಷ್ಟು ತಿಳಿಯೋದು ಬೇಡ ಇವರಿಗೆ? ಇನ್ನೂ ಹೀಗೆ ಇದ್ದರೆ ಆಗಲ್ಲ, ಏನಾದರೂ ಆಗಲಿ ನಾನು ಕಾಲೇ ಮಾಡಿ ನೋಡ್ತೀನಿ ಹೇಳಿಕೊಂಡು ಮೈಥಿಲಿಗೆ ಕರೆ ಮಾಡಿದ್ದ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.